ನೆಲೆ ಬೆಲೆ ಕಂಡುಕೊಂಡಂತಹ ನಮ್ಮೆಲ್ಲರ ಪ್ರೀತಿಯ ಐಕಾನ್ಸ್ ಅನ್ನ ಬರಮಾಡ್ಕೊಳ್ಳೋಣ ವೇದಿಕೆಗೆ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಹಾಗೆ ನಾದಬ್ರಹ್ಮ ಹಂಸಲೇಖ ಮತ್ತೊಬ್ಬರನ್ನ ವಿಶೇಷವಾಗಿ ನಾನು ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇನೆ. ಕೋಟ್ಯಾಂತರ ಅಭಿಮಾನಿಗಳ ಒಂದು ಕನಸನ್ನ ನನ್ನ ಸಾಗಿಸ್ತಾ ಇರುವಂತಹ ಪ್ರೀತಿಯ ವಿನಯ್ ಅವ್ರಿಗೆ ಒಂದು ಜೋರು ಚಪ್ಪಾಳೆ ಬರಲಿ. ಪ್ರಸ್ತುತ್ ಇನ್ನೋವೇಟಿವ್ ಕ್ರಿಯೇಷನ್ಸ್ ಅಂಡ್ ಸೊಲ್ಯೂಷನ್ಸ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಈ ಅಪರೂಪದ ಜೋಡಿಯನ್ನ ವೇದಿಕೆ ಮೇಲೆ ಕರೆ ತಂದು ಅವರ ಗೀತೆಗಳ ಒಂದು ರಸಸಂಜೆ ಕಾರ್ಯಕ್ರಮವನ್ನ ಕಣ್ತುಂಬಿಕೊಳ್ಬೇಕು ಅನ್ನೋ ದಶಕಗಳ ಕನಸನ್ನ ನನ್ನ ಸಾಕ್ತಿರುವಂತ ವಾಹಿನಿಯರು. ಸೊ ವಿನಯ್ ಸರ್, ಎಲ್ಲ ಕೋಟ್ಯಾಂತರ ಅಭಿಮಾನಿಗಳ ಪರವಾಗಿ ನಿಮಗೆ ಕೋಟಿ ಕೋಟಿ ವಂದನೆಗಳನ್ನ ನಾನು ಸಮರ್ಪಿಸ್ತಾ ಇದ್ದೇನೆ. ವಾಟ್ ಬ್ಯೂಟಿಫುಲ್ ಇವೆಂಟ್, ವಾಟ್ ಅ ಬ್ಯೂಟಿಫುಲ್ ಐಡಿಯಾ. ಎಷ್ಟು ಚೆನ್ನಾಗಿ ಕರಾರುವಕ್ಕಾಗಿ ಆರ್ಗನೈಸ್ ಮಾಡಿದ್ದಾರೆ. ಬ್ಲಾಕ್ ದ ಡೇಟ್ 30th May, ಆ ಒಂದು ಮ್ಯಾಜಿಕಲ್ ಮೂಮೆಂಟ್ಗೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ಬೋದು. 30 May ಶನಿವಾರ ಸಂಜೆ 6ರಿಂದ 12 ಗಂಟೆ ಮಧ್ಯರಾತ್ರಿವರೆಗೆ ಸತತ 6 ಗಂಟೆಗಳ ಕಾಲ ಕ್ರೇಜಿ ಫೀಲ್ ಸಿಗುತ್ತೆ. ಕ್ರೇಜಿ ಬ್ರಹ್ಮ ಕಾರ್ಯಕ್ರಮದಲ್ಲಿ ಜರುಗುತ್ತಿರುವಂತ ವಿಳಾಸ JK ಗ್ರ್ಯಾಂಡ್ ಅರೇನಾ, ಕೆಂಗೇರಿ, ಬೆಂಗಳೂರು. ಸೊ ಸಮಯ ನಿಗದಿ ಮಾಡ್ಕೊಳ್ಳಿ, ಎಲ್ಲರೂ ಬನ್ನಿ, ಬೇರೆಯವ್ರಿಗೂ ತಿಳಿಸ್ಬೇಕು ಅನ್ನೋ ಸಲುವಾಗಿ ಈ ಪತ್ರಿಕಾಗೋಷ್ಠಿಯನ್ನ ಆಯೋಜಿಸಲಾಗಿರುವಂಥದ್ದು. ಮೊದಲಿಗೆ ಕಾರ್ಯಕ್ರಮಕ್ಕೆ ಯಾರ್ಯಾರು ಬರ್ತಾರೆ, ಏನೆಲ್ಲ ತಯಾರಿ ಮಾಡಿಕೊಂಡಿದ್ದಾರೆ, ಸೊ ನಾವು ಇನ್ನೂ ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಕ್ರೇಜಿ ಬ್ರಹ್ಮ ಕಾರ್ಯಕ್ರಮದಲ್ಲಿ ಅಂತ ತಿಳಿಯಪಡಿಸಲಿಕ್ಕೆ ಈ ಕಾರ್ಯಕ್ರಮದ ರೂವಾರಿಗಳಾದಂತಹ ನಾವು ವಿನಯ್ ಸರ್ ಅವರನ್ನ ನಾನು ಬರಮಾಡ್ಕೊಳ್ತಾ ಇದ್ದೇನೆ ಪ್ರಾಸ್ತಾವಿಕ ನುಡಿಗಳನ್ನ ಆಡ್ಲಿಕ್ಕಾಗಿ. ಸರ್, ಥ್ಯಾಂಕ್ ಯು. ನಾನು ಜಾಸ್ತಿ ಮಾತಾಡೋದಕ್ಕೆ ಹೋಗೋದಿಲ್ಲ. ಇಷ್ಟು ವರ್ಷ ನಾನು ಅಲ್ಲಿ ಕೂತ್ಕೊಳ್ತದೆ, ಯಾಕೆಂದ್ರೆ 25 ವರ್ಷಗಳ ಕಾಲ ನಾನು ಜರ್ನಲಿಸ್ಟ್ ಆಗಿ ಕೆಲಸ ಮಾಡಿದ್ದೆ. ಇದು ನಾನು ಯೋಗ್ಯತೆಯಿಂದ ಬಂದಿದ್ದೇನೆ, ಇಲ್ಲಿಗೆ ಬಹುಶಃ ಯೋಗದಿಂದ ಬಂದಿರೋದು. ಆಮೇಲೆ ಈ ಕ್ರೇಜಿ ಬ್ರಹ್ಮ ಯಾಕೆ ಮಾಡಬೇಕು ಅಂತೇಳಿ ನಮ್ಮ ಟೀಮ್ ಅನ್ಸಿದ್ದಾರೆ ಮಾತ್ರ ಅಲ್ಲ, ಕಳೆದ 3 ವರ್ಷಗಳಿಂದ ನನ್ನದು ಕೋರ್ ಟೀಮ್ ಇದೆ. ಏನಕ್ಕೆ ಅನಿಸ್ತು ಅಂತಂದ್ರೆ, ಈ 10-15 ವರ್ಷದಿಂದ ಸ್ವಲ್ಪ ಗ್ಯಾಪ್ ಆಗ್ಬಿಟ್ಟಿತ್ತು. ನೀವು ಜೋಡಿ ದಾಟಿದ ಮೇಲೆ ನಾವು ಯಾವುದೇ ಪಾರ್ಟಿಗೆ ಹೋಗ್ಲಿ, ಯಾವುದೇ ಪಿಕ್ನಿಕ್ಗೆ ಹೋಗ್ಲಿ, ಅಥವಾ ಯಾವುದೇ ಮದುವೆ ಸಮಾರಂಭಗಳಿಗೆ ಹೋಗ್ಲಿ, ಎಷ್ಟೇ ಹೊಸ ಸಿನಿಮಾಗಳು ಬಂದಿದ್ರು ಕೂಡ, ಸೂಪರ್ ಹಿಟ್ ಆಗಿದ್ರು ಕೂಡ, ಎಲ್ಲಿ ಹೋದ್ರು 10 ಸಾಂಗ್ ಅಲ್ಲಿ 3ರಿಂದ 4 ಹಾಡುಗಳು ರವಿ ಸರ್ದು ಮತ್ತೆ ಹಂಸಲೇಖ ಸರ್ದು ಇದ್ದೇ ಇರ್ತಾ ಇತ್ತು. ಇಟ್ ವಾಸ್ ಮ್ಯಾಂಡೇಟರಿ. ಸೊ ನಮಗನ್ಸಿದ್ದು ಇಟ್ ವಾಸ್ ಎವರ್ಗ್ರೀನ್ ಸಾಂಗ್ಸ್, ಅದನ್ನ ನಾವು ರೀಕ್ರಿಯೇಟ್ ಮಾಡಬೇಕು.